ಮಾಡಬೇಕಾಗಿದೆ. ಹೇಗಪ್ಪ ಅಂತಂದ್ರೆ ಕೋಆಪರೇಟಿವ್ ಮೂವ್ಮೆಂಟ್ ಇದ್ದಿದ್ದು ಲಾಭಕ್ಕಾಗಿ, ಜೊತೆಗೆ ರೈತರ ಬದುಕೋದಕ್ಕಾಗಿ. ಬರೀ ಲಾಭ ಒಂದೇ ಅಲ್ಲ, ಲಾಭದ ಜೊತೆಗೆ ಸರಿಯಾಗಿ ನಡ್ಕೊಂಡು ಹೋಗುವಂಥದ್ದು. ನಿಜವಾಗಿಯೂ ಅಲ್ಲಿ ಅವ್ಯವಹಾರ ಆಗದೆ ಹೋದರೆ ಯಾವುದೇ ಸಹಕಾರ ಸತ್ತುವುದಿಲ್ಲ. ಅದು ಬ್ಯಾಂಕ್ ಇರ್ಬೋದು, ಸಕ್ಕರೆ ಫ್ಯಾಕ್ಟ್ರಿ, ಅದು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಇನ್ಯಾವುದೇ ಇರ್ಬೋದು, ಅವು ಫೇಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ಅದರಲ್ಲಿ ಎತ್ತಿ ಬಿಡುವಂಥ ಕೆಲಸ ಮಾಡಲಾರ್ದು ಹೋದ್ರೆ ನಿಶ್ಚಿತವಾಗಿ ಯಶಸ್ವಿ ಆಗ್ತದೆ. ಆರಾಮ ತೊಂದರೆ ಆಗ್ತದೆ ಇಲ್ಲ ಅಂತಲ್ಲ. ಆದ್ರೆ ರೈತರು ಅತ್ಯಂತ ಕಡಿಮೆ ಬೆಲೆಗೆ ಕಬ್ಬನ್ನು ಮಾರೋದ್ರಿಂದಾಗೆ ಸ್ವಲ್ಪ ಲಾಭ ಆಗಲೇಬೇಕಿರೋದು. ಯಾಕಂದರೆ ಒಂದು ಟನ್ನಿಗೆ ಇವತ್ತಿನ ಮಾನದಲ್ಲಿ 4,000 ತನಕ ಖರ್ಚು ಬರ್ತಿರ್ತದೆ. ಅಂತ ಅವ್ರು 2,000-3,000 ಮಾರ್ತಾರೆ. ಹೆಂಗೆ ಲಾಸ್ ಆಗ್ತದೆ ನಮ್ಮ ಯಾಕಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಕಬ್ಬು ತಯಾರು ಜೊತೆಗೆ ಮಳ್ಳಿ ಸಹಿತ ತಯಾರು ಮಾಡುವಂಥ, ಮಳ್ಳಿಯಿಂದ ಸಾರಾಯಿ ತಯಾರು ಮಾಡುವಂಥ, ಅವ್ರಿಗೂ ಕಳಿಸುವಂಥ ಅನೇಕ 2-3 ಉದ್ಯೋಗಗಳು ಆಗ್ತಾವಲ್ಲ. ಮುಂದೆ ಇಂಥ ಪ್ರಸಂಗದಲ್ಲೇ ಲಾಭ ಯಾಕೆ ಆಗೋದ್ರ ಅದ್ರದ್ದು? ಯಾಕಪ್ಪ ಅಂತಂದ್ರೆ ಇವ್ರು ಪೇಮೆಂಟ್ ಮಾಡೋ ಸಹಿತ ಸಹಕಾರದೊಳಗೆ ಅಗದಿ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಿರ್ತಾರೆ. ಇಲ್ಲೇ ಲೆಕ್ಕಪತ್ರವನ್ನು ತೇರಾಪೇರಿ ಮಾಡೋದ್ರಿಂದ ಚುನಾವಣೆಯಲ್ಲಿ ಖರ್ಚು ಮಾಡಿ ದುಡ್ಡು ತಗೊಳ್ಳೋ ಸಲುವಾಗಿ ಇಲ್ಲಿ ಸಕ್ಕರೆ ಕಾರ್ಖಾನೆ ಏನಾಗಿದೆಯಪ್ಪ ಅಂದ್ರೆ ಕೋಆಪರೇಟಿವ್ ಒಳಗೆ ಯಾವುದೋ ರಾಜಕಾರಣಿ ಬರ್ತಾನೆ, ಒಂದಿಷ್ಟು ದುಡ್ಡು ಹಾಕ್ತಾನೆ, ತಮ್ಮ ಮಂದಿ ಶೇರ್ಗಳನ್ನ ಹೆಚ್ಚು ಮಾಡ್ತಾನೆ. ಮಾಡಿಗೆಸಿಂದ ಅವರೆಲ್ಲ ಅವ್ರು ಹೇಳಿದಾಗ ಕೇಳ್ಕೊಂಡು ಮೀಟಿಂಗ್ ಬರೋದು, ಸಹಿ ಮಾಡೋದು, ಹೋಗೋದು. ಉಳಿದೆಲ್ಲ ಲಪ್ಟಾಯಿಸುವಂಥ ಕೆಲಸಗಳು ಹೊಡ್ಕೊಂಡು ಬರ್ತಾ ಇರ್ತಾವೆ. ಬಂದಿದ್ದಾವೆ ಮದ್ದಿಲ್ಲ ಅಂತಲ್ಲ. ಹೀಗಾಗಿ ಅನೇಕ ಕಾರ್ಖಾನೆಗಳು ಬಂದು ಆಗಿದಾವೆ. ಅವು ಪ್ರೈವೇಟ್ ತಮ್ಮ ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ ಇವತ್ತು. ಅದಕ್ಕೆ ಈಗೆಲ್ಲ ಕಾರಣ ಏನಪ್ಪ ಅಂದ್ರೆ ಅವ್ಯವಹಾರಗಳು. ಹೆಂಗಪ್ಪ ಸಕ್ಕರೆ ಒಳಗೆ ಚುರುಗಲೆ ಮಾಡ್ಬೋದು.